ಇಷ್ಟರಲ್ಲೇ ಈ ಒಂದು ಏನು ನಾವು ಹೇಳ್ತಾ ಇದ್ವಿ ಕಾವಲುಗಾರರು ಅಥವಾ ಅಲ್ಲಿ ರಕ್ಷಣೆ ಮಾಡುವಂಥವ್ರು ಅವ್ರ ಹೆಸರಲ್ಲಿ ಇದ್ದರೆ ಸಪೋಸ್ ಅದರಲ್ಲಿ ಭಾಗಿಯಾಗಿದ್ದರೆ ಇವರು ಭಾಗಿಯಾಗಿದ್ದರು ಅಂತ ಹೇಳ್ತಾ ಇದ್ದಾರೆ, ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ತನಿಖೆಯ ಸಮೀಪದಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೂ ಇವತ್ತು ಇನ್ನಷ್ಟು SIT ಆದಷ್ಟು ಪ್ರಾಮಾಣಿಕ ಕೆಲಸ ಮಾಡಲಿ ಅನ್ನೋದು ಈ ಎಲ್ಲ ಜನರ ಒತ್ತಡ. ಯಾಕಪ್ಪ ಅಂತಂದ್ರೆ ಸತ್ಯವರೆಗೆ ಬರಲಿ, ಅನ್ಯಾಯಕೋರಿಗೆ ಶಿಕ್ಷೆ ಆಗಲಿ. ಒಂದು ಅನ್ಯಾಯಕೋರು ಅಷ್ಟೆಲ್ಲ ಅತ್ಯಾಚಾರಿಗಳು ಕೊಲೆಗಾರರು ಸಹಿತಿದ್ದಾರೆ. ಅವರಿಗೆ ಶಿಕ್ಷೆ ಆಗಬೇಕಾಗಿದ್ದು ನಿಸರ್ಗ ನಿಯಮ ಅಥವಾ ಒಂದು ನೈಸರ್ಗಿಕ ನ್ಯಾಯದ ಸಂಕೇತ ಅಂತ ಹೇಳ್ತಾ ಒಟ್ಟಾರೆಯಾಗಿ ಇದು ಉತ್ತರ ಕರ್ನಾಟಕ ಸಹಿತ ವ್ಯಾಪಿಸುವಂಥ ದಿನಗಳು ವ್ಯಾಪಿಸೋದು ಆಲ್ರೆಡಿ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕಂದರೆ ಇವತ್ತು ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆಪ್ಪ ಅಂದ್ರೆ ಕ್ಷಣಾರ್ಧದಲ್ಲಿ ಇಡೀ ನಾಡಿನ ತುಂಬ ಹಬ್ಬುವಂಥ ವಿಷಯಗಳಾಗಿಬಿಟ್ಟದ. ಹೀಗಾಗಿ ಇವತ್ತು ಒಂದು ವೇಳೆ ಅವ್ರ ಪರ ನಿಂತರೂ ಸಹಿತ ಗೋಧಿ ಮೀಡಿಯಾ ಅದು ಏನು ಆಗಿದೆ ಸ್ವಲ್ಪ ಹೇಳಲೇಬೇಕಂತ ಪ್ರಸಂಗದ ಜೊತೆಗೆ ನಮ್ಮ ಯೂಟ್ಯೂಬರ್ಸ್ಗಳಂತೂ ಇದಕ್ಕೆ ಬೆನ್ನು ಹತ್ತಿಬಿಟ್ಟಿದ್ದಾರೆ. ಸತ್ಯ ಹೊರಗೆ ತರಬೇಕಂತೇಳಿ ಮೋಸ್ಟ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ. ನ್ಯಾಯಕೋರರು ಅಂದ್ರೆ ಅನ್ಯಾಯಕೋರರು ಯಾರಿದ್ದಾರೆ ನ್ಯಾಯ ಇದ್ದಂಥವ್ರ ಮೇಲೆ ಆ ಅನ್ಯಾಯಕೋರರಿಗೆ ಶಿಕ್ಷೆ ಆಗ್ತದೆ, ಅಸತ್ಯ ಮಾತವ್ರಿಗೆ ಶಿಕ್ಷೆ ಆಗ್ತದೆ. ಇವೆಲ್ಲನೂ ಶಿಕ್ಷೆ ಆಗುವ ದಿನಗಳು ದೂರ ಇಲ್ಲ. ದೌರ್ಜನ್ಯ ಮಾಡುತ್ತಂಥ ಜನರಿಗೆ ಶಿಕ್ಷೆ ಆಗಲಿ ಅನ್ನೋದು ಎಲ್ಲ ಜನರ ಅಭಿಪ್ರಾಯ. ಅದು ಉತ್ತರ ಕರ್ನಾಟಕ ಮೂವ್ಮೆಂಟ್ ಸಹಿತ ಬೆಳೆಯುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಧರ್ಮಸ್ಥಳದಿಂದ ಅಲ್ಲಿ ಆದಂಥ ಒಂದು ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಸಿಕ್ಕರೆ ಸಾಕು ಅನ್ನೋದು ಇವತ್ತಿನ ಇಲ್ಲಿವರೆಗಿನ ಡೆವಲಪ್ಮೆಂಟು. ಇದಕ್ಕೆ ಏನಾಗ್ಬೋದು ನೋಡೋಣ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.